ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಶಿವಮೊಗ್ಗ ಭಾಗದ್ದು. ಶಿವಮೊಗ್ಗದಲ್ಲಿ ಖಾಸಗಿ ಬಸ್ ಒಂದು ಧಗಧಗನೆ ಹೊತ್ತಿ ಉರಿದಿದೆ. ನೋಡಿ, ಇತ್ತೀಚೆಗಿನ ಬೆಳವಣಿಗೆಗಳಲ್ಲಿ ಈ ಬಸ್ ಆಕ್ಸಿಡೆಂಟ್ ಆಗಲಿ ಅಥವಾ ಬಸ್ಗೆ ಬೆಂಕಿ ಹತ್ಕೊಳ್ಳುವಂಥ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಚಿತ್ರದುರ್ಗದಲ್ಲಾಗಿತ್ತು, ಈಗ ಶಿವಮೊಗ್ಗದಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹತ್ತಿದೆ. ಬಟ್ ಭಾರೀ ಅನಾಹುತ ತಪ್ಪಿದೆ. ಹೊಸನಗರದಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಈ ಬಸ್ಸು. ಹೊಸನಗರ ತಾಲೂಕಿನ ಸುಡೂರು ಬಳಿ ಆದಂತಹ ಘಟನೆ. ಸುಮಾರು 30 ಜನ ಪ್ರಯಾಣ ಬೆಳೆಸ್ತಾ ಇದ್ರು ಈ ಖಾಸಗಿ ಬಸ್ನಲ್ಲಿ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಬಟ್ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬೆಂಕಿ ತಗಲಿ ಸುಟ್ಟು ಕರಕಲಾಗ್ಬಿಟ್ಟಿದೆ ಇಡೀ ಬಸ್ಸು. ರಿಪ್ಪನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ. ರಾತ್ರಿ ಆಗಿರೋ ಘಟನೆ. ಅಕಸ್ಮಾತ್ ಏನಾದರೂ ನಿದ್ರೆಗೆ ಜಾರು ಬಿಟ್ಟಿದ್ದಿದ್ರೆ ಏನು ಅನಾಹುತ ಆಗ್ತಿತ್ತೋ ಏನೋ. ಬಟ್ ಅದೃಷ್ಟ ಯಾರಿಗೂ ಏನೂ ಆಗಿಲ್ಲ. ಒಂದು 10 ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗುತ್ತೆ. ತಗಡ್ ಪೀಸ್ ಬಂದು ಚುಚ್ಚು ಸಾಕು. ಇದು ಕೂಡ ಸ್ಲೀಪರ್ ಬಸ್ ಥರನೇ ಕಾಣಿಸ್ತಾ ಇದೆ. ಸ್ಲೀಪರ್ ಕೋಚ್ ಬಸ್ ಇದ್ದಂಗೆ ಇದೆ. ಸ್ಲೀಪರ್ ಕೋಚ್ ಬಸ್ ನೋಡಿ, ಇಡೀ ಬಸ್ ದಗದಗನೆ ಹೊತ್ತಿ ಉರಿದಿದೆ, ಸುಟ್ಟು ಕರಕಲಾಗಿದೆ. ಸದ್ಯ ಯಾರಿಗೂ ಏನಾಗಿಲ್ಲ. ಈ ಹಿಂದೆ ಚಿತ್ರದುರ್ಗದ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇಡೀ ಬಸ್ ಬೆಂಕಿಗೆ ಆಹುತಿಯಾಗಿತ್ತು. ತಗಡ್ ಪೀಸ್ ಬಂದು ಚುಚ್ಚು ಸಾಕು. ಇಲ್ಲಿ ಆ ರೀತಿಯಾಗಿಲ್ಲ. ಬಟ್ ಬೆಂಕಿ ಹೊತ್ಕೊಂಡಿದ್ದು ಹೇಗೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಟ್ ಯಾವಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ ಕಾಣಿಸ್ಕೊಳ್ತೋ ಬಸ್ಸಿಂದ ಎಲ್ಲ ಇಳಿದ್ಬಿಟ್ಟಿದ್ದಿರಂತೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲೂ ಕೂಡ ಅದೇ ಆಗಿದೆ. ಆಕ್ಸಿಡೆಂಟೇ ಆಗಿರೋ ಥರ ಕಾಣಿಸ್ತಾ ಇದೆ. ರೋಡ್ನ ರೈಟ್ ಸೈಡ್ನಲ್ಲಿ ಮರಕ್ಕೆ ಗುದ್ದಿದ ರೀತಿ ಕಾಣಿಸ್ತಾ ಇದೆ ಆ ಚಿತ್ರ. ಮೋಸ್ಟ್ಲಿ ಇದು ಕೂಡ ಆಕ್ಸಿಡೆಂಟ್ ಇಂದ ಹೊತ್ಕೊಂಡಿದೆಯೋ ಅಥವಾ ಹೊತ್ಕೊಂಡ ನಂತರ ಮರಕ್ಕೆ ಗುದ್ದಿದೆಯೋ, ಕಂಟ್ರೋಲ್ಗೆ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ತಾಲೂಕು ರಿಪ್ಪನ್ಪೇಟೆ ಸಮೀಪದ ಅರಸಾಳುವಿನ ಏನು ನೈನಮೆಸ್ಸಿನ ಹತ್ರ ಏನು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಏನು ಸ್ಲೀಪರ್ ಗಾಡಿ ಇದೆ. ಈ ಗಾಡಿ ಏನು ಯಂತ್ರ ಚಾಲಕರ ಅಂದ್ರೆ ವಾಹನ ಚಾಲಕರ ಹತ್ರ ಬೆಂಕಿ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಆ ಚಾಲಕರು ಏನ್ ಮಾಡ್ತಾರೆ ಅಂದ್ರೆ ತಕ್ಷಣ ಅವರು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ತಕ್ಷಣ ಆ ಕ್ಷಣದಲ್ಲಿ ಗಾಡಿಯನ್ನ ಸೈಡಿಗೆ ಹಾಕ್ಬಿಟ್ಟು ಮತ್ತೆ ಡ್ರೈವರು ಮತ್ತು ಕಂಡಕ್ಟರ್ ಇಬ್ರು ಅಲ್ಲಿರುವಂತಹ ಜನಗಳಿಗೆ ಬಾಗಿಲಿನ ಕಿಟಕಿ ಏನು ತುರ್ತು ನಿರ್ಗಮನ ಬಾಗಿಲು ಮತ್ತು ಏನು ಇದು 2 ಬಾಗಿಲುಗಳನ್ನು ಓಪನ್ ಮಾಡಿ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಿದ್ದಂಗೆ ತರ ನೋಡಿಕೊಂಡು ಈ ನಡೆದಂತ ಘಟನೆಯಲ್ಲಿ ಅವ್ರು ಸಾಕಷ್ಟು ಜನರನ್ನ ಬಚಾವ್ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಆ ಡ್ರೈವರು ಮತ್ತು ಕಂಡಕ್ಟರ್ ಸ್ವಲ್ಪ ಹೊಡೆತಗಳು ಬಿದ್ದಿದೆ. ಆದ್ರೆ ಉಳಿದಂತರಿಗೆ ಹಾಗೆ ತಕ್ಷಣ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರು ಅಲ್ಲಿ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಮತ್ತು ನಮ್ಮ ಸ್ಥಳೀಯರಿಗೆ ಮಾತನಾಡಿ ಈ ತಕ್ಷಣ ಈ ಘಟನೆಗೆ ಹೋಗಿ ಸಾಕಷ್ಟು ಜನರು ಸಹಕರಿಸಬೇಕು ಮತ್ತು ಸ್ಥಳೀಯ ನಮ್ಮ ಏನು ರಿಪ್ಪನ್ಪೇಟೆ ಠಾಣೆಯ ಅವರಿಗೆ ಸಹ ಒಂದು ವಿಷಯವನ್ನು ತಿಳಿಸಿ ಇದಕ್ಕೆ ತಕ್ಷಣ ಹೋಗಿ ಧಾವಿಸಿ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಅವ್ರು ಕೇಳ್ಕೊಂಡಾಗ ಸಾಕಷ್ಟು ಜನರು ಸ್ಥಳೀಯರು ಬಂದು ಮತ್ತು ಇಲ್ಲಿರುವಂತ ಏನು ಆರಕ್ಷಕ